ಬರೋಬ್ಬರಿ 30 ವರ್ಷಗಳಿಂದ ಅದ್ಧೂರಿಯಾಗಿ ಜಾತ್ರೆ ನಡೆಸಲಾಗುತ್ತೆ. ಜಾತ್ರೆ ನಡೆದ 5 ದಿನವೂ ಮನೆಯಲ್ಲಿ ಅಡುಗೆ ಮಾಡುವಂತಿರಲಿಲ್ಲ, ಕಾಲಿಗೆ ಚಪ್ಪಲಿ ಹಾಕೊಳ್ಳುವಂತಿರಲಿಲ್ಲ. ಇಂಥ ವಿಭಿನ್ನ ಜಾತ್ರೆ ನಡೆದಿದ್ದು ಎಲ್ಲಿ, ಹೇಗಿತ್ತು ಸಂಭ್ರಮ ನೋಡಿ. ರಸ್ತೆ ತುಂಬೆಲ್ಲ ಹಳದಿ ಬಣ್ಣದ ಓಕುಳಿ, ಪರಸ್ಪರ ಭಂಡಾರ ಎರಚಿ ಸಂಭ್ರಮಿಸ್ತಾರು ಯುವಕ ಯುವತಿಯರು. ದೇವಿಯರ ಪಲ್ಲಕ್ಕಿ ಹೊತ್ತು ಸಾಗುತ್ತಿರೋ ಭಕ್ತರ ಗುಂಪು. ಇದು ಬರೋಬ್ಬರಿ 30 ವರ್ಷಗಳ ನಂತರ ಧಾರವಾಡ ನಗರದಲ್ಲಿ ಕಂಡುಬಂದ ದೃಶ್ಯಗಳು. ಹೌದು, ಧಾರವಾಡ ನಗರದ ಹಾವೇರಿಪೇಟ ಬಡಾವಣೆಯಲ್ಲಿ ದ್ಯಾಮವ್ವ ಮತ್ತು ದುರ್ಗವ್ವ ದೇವಿ ದೇವಸ್ಥಾನಗಳು ಹಲವಾರು ದಶಕಗಳ ಹಿಂದೆಯೇ ನಿರ್ಮಾಣವಾಗಿದೆ. ಆದರೆ ಕಳೆದ 30 ವರ್ಷಗಳಿಂದ ಇಲ್ಲಿ ಯಾವುದೇ ಜಾತ್ರೆ ನಡೆಯುತ್ತಿರಲಿಲ್ಲ. ಆದರೆ ಈ ಬಾರಿ ಸ್ಥಳೀಯರೆಲ್ಲ ಸೇರಿ ಅದ್ಧೂರಿ ಜಾತ್ರೆ ನಡೆಸಿದ್ದಾರೆ. ಈ ಹೊನ್ನಾಟಕ್ಕೆ ಟನ್ಗಟ್ಟಲೆ ಭಂಡಾರ ಬಳಸಲಾಗಿದೆ. ಈ ವೇಳೆ ಮಕ್ಕಳು, ಯುವಕ ಯುವತಿಯರು, ಮಹಿಳೆಯರು, ವೃದ್ಧರೆಲ್ಲರೂ ಭಾಗಿಯಾಗಿ ಸಂಭ್ರಮಿಸಿದ್ರು. ಇದು ಅಮ್ಮನ ಪವಾಡ ಏನಂತಂದ್ರ, ಇದು ಸುಮಾರು 30 ವರ್ಷಕ್ಕೊಮ್ಮೆ ಆಗುವ ಜಾತ್ರೆ. ಸೊ ಈಗ ಇದು ನನಗೆ ಹಸಿ ಮಟ್ಟಿಗೆ ಆಗೋ ಜಾತ್ರೆ 3ನೇ ಸರ್ತಿ. ಹಿಂದಕ್ಕೆ 1962ರಾಗ ಆಗಿತ್ತು. ಅದಾದ್ಮ್ಯಾಗ ನಾವು ಸಣ್ಣವ್ರಂದ್ರೆ 16ನೇ ವಯಸ್ಸಿದ್ದಾಗ 96ರಾಗ ಆಗಿತ್ತು. ಅದು ಮುಗಿದ್ಮ್ಯಾಗ ಈಗ ಮತ್ತೆ 30 ವರ್ಷ ಅಂದ್ರೆ 2026 ಆಗ್ತಾ ಇದೆ. ಸಾಕಿ ನಾವೇನೋ ಉಡಿ ತುಂಬ ಕೆಲಸ ಮಾಡಿದ್ರು ನಮ್ಮ ರೈತರಿಗಾಗಿ. ಒಳ್ಳೆ ಮಳೆ ಬೆಳೆ ಎಲ್ಲ ಸಿಗ್ತೈತಿ. 5 ದಿನಗಳ ಅವಧಿಯಲ್ಲಿ ಬಡಾವಣೆಯಲ್ಲಿ ಯಾರೂ ಚಪ್ಪಲಿ ಹಾಕುವಂತಿರಲಿಲ್ಲ. ಅದರೊಂದಿಗೆ ಮನೆಯಲ್ಲಿ ಯಾರೂ ಕೂಡ ಒಲೆ ಕೂಡ ಹಚ್ಚುವಂತಿರಲಿಲ್ಲ. ಎಲ್ಲರೂ ಬಂದು ದೇವಸ್ಥಾನದ ಬಳಿ ಊಟ ಉಪಹಾರ ಮಾಡುವುದು ಕಡ್ಡಾಯ. ಇನ್ನು ಚಿಕ್ಕ ಮಕ್ಕಳು ಹಾಗೂ ವೃದ್ಧರಿಗೆ ದೇವಸ್ಥಾನಕ್ಕೆ ಬಂದು ಊಟ ಉಪಹಾರ ಸೇವಿಸಲು ಸಾಧ್ಯವಾಗದೇ ಇದ್ರೆ ಅವರ ಕುಟುಂಬಸ್ಥರು ಇಲ್ಲಿಂದಲೇ ಮನೆಗೆ ತೆಗೆದುಕೊಂಡು ಹೋಗಬೇಕು. ಇಂಥದ್ದೊಂದು ವಿಭಿನ್ನ ಬಗೆಯ ಜಾತ್ರೆಗೆ ಧಾರವಾಡ ನಗರ ಸಾಕ್ಷಿಯಾಯಿತು. 30 ವರ್ಷದ ಜಾತ್ರೆ ಇದು ದ್ಯಾಮವ್ವಂದು. ವಿಶೇಷತೆ ಚಲೋ ಐತ್ರಿ. ಎಲ್ಲ ಬೆಳಗಿಂದ ಸಾಯಂಕಾಲ ತನಕ ಅನ್ನಪ್ರಸಾದ ರೀ. ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ರೀ. ಇವತ್ತ ಹೊನ್ನಾಟ ಐತ್ರಿ. ಒಂದಿನ ಕುಂಬದ್ದು ಇರ್ತೈತ್ರಿ. ಎಲ್ಲ ಚಲೋ ಐತ್ರಿ. ವಿಶೇಷತೆ ಭಾಳ ಐತ್ರಿ. ಎಷ್ಟೋ ವರ್ಷಗಳ ಹಿಂದೆ ಮದುವೆಯಾಗಿ ಗ್ರಾಮದಿಂದ ಗಂಡನ ಮನೆಗೆ ಹೋಗಿರೋ ಮಹಿಳೆಯರು ಕೂಡ ತವರು ಮನೆಗೆ ಬಂದು ಈ ಜಾತ್ರೆಯಲ್ಲಿ ಭಾಗಿಯಾಗಿದ್ದು ವಿಶೇಷ. ಕಳೆದ 5 ದಿನಗಳಿಂದ ನಡೆದ ಜಾತ್ರೆ ಇಂದು ಅಂತ್ಯವಾಗಲಿದೆ. ಒಟ್ನಲ್ಲಿ 3 ದಶಕಗಳ ಬಳಿಕ ನಡೆದ ಈ ಜಾತ್ರೆ ಜನರಲ್ಲಿ ಭಕ್ತಿಯ ಜೊತೆಗೆ ಸಂಭ್ರಮ ಸಡಗರ ತಂದಿದ್ದಂತೂ ಸತ್ಯ. ಮಂಜುನಾಥ ಯಡಳ್ಳಿ, ನ್ಯೂಸ್ 18 ಧಾರವಾಡ.